ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನಾದರೂ ಫೈನಲ್ ಇಯರಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಅಲ್ಲಿ ನಿಮಗೆ ಒಟ್ಟು 4 ಯೂನಿಟ್ ಇರುತ್ತೆ. ಥರ್ಡ್ ಯೂನಿಟಲ್ಲಿ ನಿಮಗೆ ಫೇಸ್ ರೂಲ್ ಅಂತ ಒಂದು ಟಾಪಿಕ್ ಬರುತ್ತೆ. ಅದರದ್ದು ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 3ನೇ ವಿಡಿಯೋ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಸಿಂಗಲ್ ಕಾಂಪೊನೆಂಟ್ದು 1 ಕಾಂಪೊನೆಂಟ್ ಸಿಸ್ಟಮಲ್ಲಿ 2 ಸಿಸ್ಟಮ್ಗಳನ್ನ ಓದಬೇಕು. ಒಂದು ವಾಟರ್ ಸಿಸ್ಟಮ್ ಒಂದು ಓದಬೇಕು, ಸಲ್ಫರ್ ಸಿಸ್ಟಮ್ ಒಂದು ಓದಬೇಕು. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಸಲ್ಫರ್ ಸಿಸ್ಟಮ್. ಅದೇ ರೀತಿ ನಾನು ಏನು ಮಾಡಿದ್ದೀನಿ, ಯೂನಿಟ್ 1ಅಲ್ಲಿ ಮತ್ತು ಯೂನಿಟ್ 2ನಲ್ಲಿ ಯಾವ್ಯಾವುದು ಟಾಪಿಕ್ ಇದೆಯಲ್ಲ, ಯೂನಿಟ್ 1ಅಲ್ಲಿ 2 ಸಬ್ ಟಾಪಿಕ್ ಬರುತ್ತೆ. ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸು, ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ. ಅದೇ ಥರ ಯೂನಿಟ್ 2ನಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್, ಆಲ್ಕಲೈಡ್ಸ್ ಆ್ಯಂಡ್ ಗ್ರೀನ್ ಕೆಮಿಸ್ಟ್ರಿ ಅಂತ. ಅದರದ್ದು ಎಲ್ಲ ವೀಡಿಯೋಗಳನ್ನು ಅಕಾರ್ಡಿಂಗ್ ಟು ದಿ ಸಿಲೆಬಸ್ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 3ನಲ್ಲಿ ಫೇಸ್ ರೂಲ್ ಅಥವಾ ಫೇಸ್ ಈಕ್ವಿಲಿಬ್ರಿಯಾ ಅಂತಲೂ ಹೇಳ್ತಾರೆ ಅದನ್ನು, ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ಸಿಂಗಲ್ ಕಾಂಪೊನೆಂಟ್ ಸಿಸ್ಟಮಲ್ಲಿ 2 ಸಲ್ಫರು ಮತ್ತು ವಾಟರ್ನ ಓದಬೇಕು. ಸೊ ಇವತ್ತು ನಾನು ಸಲ್ಫರ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮಗೆ ಫೇಸ್ ರೂಲ್ ಅರ್ಥ ಆಗಬೇಕು ಅಂತಂದರೆ ನೀವು ಇದ್ರ ಹಿಂದಿನ ವೀಡಿಯೋಗಳಲ್ಲಿ ನಾನು ಫೇಸ್ ಅಂದ್ರೇನು, ಕಾಂಪೊನೆಂಟ್ ಅಂದ್ರೇನು, ಏರಿಯಾ ಅಂದ್ರೇನು, ಕರ್ವ್ ಅಂದ್ರೇನು, ಟ್ರಿಪಲ್ ಪಾಯಿಂಟ್ ಅಂದ್ರೇನು, ಅದೆಲ್ಲ ಇನ್ ಡೀಟೇಲಾಗಿ ಇದ್ರ ಹಿಂದಿನ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಅದನ್ನು ಓದ್ಕೊಂಡು ನೀವು ಇಲ್ಲಿ ಕಡೆಗೆ ಬಂದರೆ ಈಸಿ ಆಗುತ್ತೆ. ಡೈರೆಕ್ಟಾಗಿ ನೀವು ಸಲ್ಫರ್ ಸಿಸ್ಟಮ್ಗೆ ಅಂತ ಬಂದರೆ ಸೋ ಮೆನಿ ಫ್ಯಾಕ್ಟರ್ಸ್ ನಿಮ್ಗೆ ಅರ್ಥ ಆಗ್ದಲೇ ಇರ್ಬೋದು. ಸೊ ಸಲ್ಫರಲ್ಲಿ ಏನಾಗುತ್ತೆ ಅಂದರೆ ಅದು 1 ಕಾಂಪೊನೆಂಟ್ ಸಿಸ್ಟಮು ವಿತ್ 4 ಫೇಸಸ್, 4 ಫೇಸಸ್ ಇದೆ ಅದಕ್ಕೆ. ಆದರೆ 13 ಸ್ಟೇಬಲ್ ಈಕ್ವಿಲಿಬ್ರಿಯಾ ಇದೆ. ಫಾರ್ ಎಕ್ಸಾಂಪಲ್ ಈಗ ಏನಾಗುತ್ತೆ ಅಂತಂದರೆ, ಕಾಂಪೊನೆಂಟ್ ಅಂತಂದರೆ ಒಂದೇ ಕೆಮಿಕಲ್ ಕಾಂಪೋಸಿಷನ್ ಸೇಮ್ ಇದ್ದು ಬೇರೆ ಬೇರೆ ಸ್ಟೇಟ್ಸಲ್ಲಿದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, 1 ಕಾಂಪೊನೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಈ ಸಲ್ಫರ್ ಏನಾಗ್ತಿದೆ 4 ಫೇಸಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಒಂದು ರಾಂಬಿಕ್ ಸಲ್ಫರ್ ಇರುತ್ತೆ, ಮೊನೋಕ್ಲಿನಿಕ್ ಸಲ್ಫರ್ ಇರುತ್ತೆ, ಬೋತ್ ಆಫ್ ದೆಮ್ ಆರ್ ಸಾಲಿಡ್ ಇನ್ ನೇಚರ್. ಅದೇ ಥರ ಲಿಕ್ವಿಡ್ ಸಲ್ಫರ್ ಇರುತ್ತೆ, ಸಲ್ಫರ್ ವೇಪರ್ಸ್ ಇರುತ್ತೆ. ಒಟ್ಟು 4 ಫೇಸಲ್ಲಿ 4 ಸ್ಟೇಟ್ ಆಫ್ ಮ್ಯಾಟ್ರಲ್ಲಿ ಸಲ್ಫರು ಎಕ್ಸಿಸ್ಟ್ ಆಗುತ್ತೆ. ಆದರೆ ಅದು 4 ಫೇಸ್ ಇದ್ರೂ ಕೆಮಿಕಲಿ 4ರಲ್ಲೂ ರೋಂಬಿಕ್ ಸಲ್ಫರ್ ಆಗಿರ್ಬೋದು, ಮೊನೋಕ್ಲಿನಿಕ್ ಸಲ್ಫರ್ ಆಗಿರ್ಬೋದು, ಲಿಕ್ವಿಡ್ ಸಲ್ಫರ್ ಆಗಿರ್ಬೋದು, ಸಲ್ಫರ್ ವೇಪರ್ ಆಗಿರ್ಬೋದು, ಎಲ್ಲದರಲ್ಲೂ ನಿಮ್ಗೆ ಏನಾಗ್ತಾ ಇದೆ, ಒಂದೇ ಒಂದು ಕೆಮಿಕಲ್ ಕಾಂಪೋಸಿಷನ್ ಇದೆ, ಎಲ್ಲದರಲ್ಲೂ ಸಲ್ಫರ್ ಇದೆ. ಬಟ್ ಸಲ್ಫರ್ ಸ್ಟೇಟ್ ಆಫ್ ಮ್ಯಾಟ್ರ್ ಏನಾಗಿದೆಯಲ್ಲ ಅದು ವೇರಿ ಆಗ್ತಾ ಇದೆ. ಸಾಲಿಡಲ್ಲಿ 2 ರಾಂಬಿಕ್ ಸಲ್ಫರ್ ಆಗಿರ್ಬೋದು, ಮೊನೋಕ್ಲಿನಿಕ್ ಸಲ್ಫರ್ ಆಗಿರ್ಬೋದು, ಲಿಕ್ವಿಡ್ ಸಲ್ಫರು ಮತ್ತು ವೇಪರ್ ಸಲ್ಫರ್ ಆಗಿದೆ. ಹಂಗಾಗಿ ಇದು 4 ಫೇಸ್ ಸಿಸ್ಟಮ್ ಅಂತ ಕರಿತೀವಿ. 13 ಸ್ಟೇಜ್ ಈಕ್ವಿಲಿಬ್ರಿಯಾ ಅಂತ ಹೇಳಿದೆ. ಅದು ಹೆಂಗೆ ಈಕ್ವಿಲಿಬ್ರಿಯಮ್ ಆಗುತ್ತೆ ಅಂತಂದರೆ ನೋಡಿ, 1 ಫೇಸ್ ಈಕ್ವಿಲಿಬ್ರಿಯಾ 4 ಇದೆ. ಅದೇ ಥರ ಏನಾಗ್ತಿದೆ, 2 ಫೇಸ್ ಈಕ್ವಿಲಿಬ್ರಿಯಾ ಒಟ್ಟು 6 ಇದೆ. ರಾಂಬಿಕ್ ಸಲ್ಫರಿಂದ ಮೊನೋಕ್ಲಿನಿಕ್ ಸಲ್ಫರು, ಮೊನೋಕ್ಲಿನಿಕ್ ಸಲ್ಫರಿಂದ ಲಿಕ್ವಿಡ್ ಸ್ಟೇಟ್ಗೆ ಹೋಗ್ಬೋದು, ಲಿಕ್ವಿಡಿಂದ ವೇಪರ್ಗೆ ಹೋಗ್ಬೋದು. ಅದೇ ಥರ ರಾಂಬಿಕ್ ಸಲ್ಫರಿಂದ ಸಲ್ಫರ್ ಲಿಕ್ವಿಡ್ ಆಗಿರ್ಬೋದು. ಅದೇ ಥರ ನಿಮಗೆ ಏನಾಗಿರ್ಬೋದು, ಮೊನೋಕ್ಲಿನಿಕ್ ಸಲ್ಫರಿಂದ ವೇಪರ್ ಆಗಿರ್ಬೋದು. ಅದೇ ಥರ ರಾಂಬಿಕ್ ಸಲ್ಫರಿಂದ ವೇಪರ್ ಆಗಿರ್ಬೋದು. ಈ ರೀತಿಯಾದಂಥ 2 ಫೇಸ್ ಈಕ್ವಿಲಿಬ್ರಿಯಾ ಇರುತ್ತೆ. ಮುಂದೆ ನಾನು ಫೇಸ್ ಡಯಾಗ್ರಾಮಲ್ಲಿ ತೋರಿಸ್ತಾ ಹೋಗ್ತೀನಿ ಇದೆಲ್ಲ ಹೇಗೆ ಆಗುತ್ತೆ ಅಂತ. ಅದೇ ಥರ 3 ಫೇಸ್ ಈಕ್ವಿಲಿಬ್ರಿಯಾ ನಿಮ್ಗೆ ಏನಾಗುತ್ತೆ ಅಂತಂದರೆ 3 ಆಗುತ್ತೆ. SRಯಿಂದ SMಗೆ ಹೋಗಿ SVಗೆ ಹೋಗ್ಬೋದು, ಅಥವಾ SMಯಿಂದ SV SLಗೆ ಬರ್ಬೋದು, ಅಥವಾ SRಯಿಂದ SMಯಿಂದ SL ಆಗ್ಬೋದು. ಈ ರೀತಿಯಾಗಿ ಒಟ್ಟು 13 ಸ್ಟೇಟ್ ಈಕ್ವಿಲಿಬ್ರಿಯಾಗಳು ನನಗೆ ಫೇಸ್ ಡಯಾಗ್ರಾಮ್ ಆಫ್ ದಿ ಸಲ್ಫರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ನಿಮಗೆ 2 ಕಾಂಪೊನೆಂಟಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ಸಲ್ಲಿ, ಐದರ್ ವಾಟರ್ ಆರ್ ಸಲ್ಫರ್ ಅಂತ. ಹಾಗಾಗಿ 2ರಲ್ಲಿ 1 ಕ್ವಶನ್ನು ಡೆಫಿನೆಟ್ಲಿ ಇದ್ದೇ ಇರುತ್ತೆ. 5 ಮಾರ್ಕ್ ಕ್ವಶನ್ ಇರುತ್ತೆ. ಡ್ರಾ ದಿ ಸಲ್ಫರ್ ಫೇಸ್ ಡಯಾಗ್ರಾಮ್ ಆಫ್ ಸಲ್ಫರ್, ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ ಕೇಳ್ತಾರೆ. ಹಾಗಾಗಿ ನಿಮಗೆ ಗೊತ್ತಾಗಿರಬೇಕು. ಫೇಸ್ ಡಯಾಗ್ರಾಮ್ ಅಂದರೆ ಪ್ರೆಷರ್ ವರ್ಸಸ್ ಟೆಂಪರೇಚರ್ ಹಾಕುವಂಥದ್ದು. ಇಲ್ಲಿ ನೋಡ್ಕೋಬೇಕಾಗತ್ತೆ, ನಿಮ್ಮದು ಸಲ್ಫರ್ನ ಹೀಟ್ ಮಾಡ್ತಾ ಹೋದಾಗ, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೀವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಿರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಫೇಸ್ ಡಯಾಗ್ರಾಮ್. ವಿತ್ ರೆಸ್ಪೆಕ್ಟ್ ಟು ಪ್ರೆಷರ್ ನೀವು ಹಾಕ್ತಾ ಹೋಗ್ತೀರಾ. ಈ ಚಿತ್ರದಲ್ಲಿ ನೋಡಿ, ನೀವು ಎ ಇದೆ,
ಕೇರ್ಫುಲ್ಲಾಗಿ ನೋಡಬೇಕಾಗತ್ತೆ. ಎ ಎಲ್ಲಿದೆ, ಬಿ ಎಲ್ಲಿದೆ, ಅದಾದಮೇಲೆ ನಿಮಗೆ ಏನಾಗುತ್ತೆ, ಸಿ ಬರುತ್ತೆ, ಡಿ ಬರುತ್ತೆ, ಅದಾದಮೇಲೆ ಇ ಬರುತ್ತೆ, ಇ ಆದಮೇಲೆ ಮತ್ತೆ ಎಕ್ಸ್ಟೆಂಡ್ ಆಗಿ ಜಿ ಬರುತ್ತೆ, ಇದೆಲ್ಲ ಮೂರು ಮಧ್ಯದಲ್ಲಿ ಎಫ್ ಆಗಿರುತ್ತೆ. ಈ ಥರ ನೀಟಾಗಿ ನಿಮಗೆ ಫೇಸ್ ಡಯಾಗ್ರಾಮ್ ಬರೆಯೋದಕ್ಕೆ ಕಲ್ತ್ಕೋಬೇಕಾಗತ್ತೆ. ಯಾವ್ಯಾವ ಟೆಂಪರೇಚರಲ್ಲಿ ಏನೇನು ಬರುತ್ತೆ, ಯಾವ ಪ್ರೆಷರಲ್ಲಿ ಏನಿರುತ್ತೆ ಅದು ನೋಡ್ಕೋಬೇಕಾಗತ್ತೆ. ನೋಡಿ, ಈಗ ಎ ಏನಿದೆಯಲ್ಲ <95.6 ಆಗಿದೆ, ಬಿ ಎಕ್ಸಾಕ್ಟ್ಲಿ ಅಟ್ 95.6 ಇದೆ, ಎಫ್ ಏನಾಗ್ತಿದೆ 114ನಲ್ಲಿದೆ, ಸಿ ಏನಾಗ್ತಿದೆ 120ನಲ್ಲಿದೆ, ಅದೇ ಥರ ಏನಾಗ್ತಿದೆ 444.6 ಇನ್ನೊಂದರಲ್ಲಿ ಬಂದಿದೆ. ಸೊ ಅದು ದಟ್ ವಾಸ್ ಕರೆಸ್ಪಾಂಡಿಂಗ್ ಟು 1 atmospheric ಪ್ರೆಷರ್. ಸೊ ಈ ರೀತಿಯಾಗಿ ಕರೆಕ್ಟಾಗಿ ನೀವು ಡಯಾಗ್ರಾಮ್ ಬರೆಯೋದನ್ನು ಕಲ್ತ್ಕೋಬೇಕಾಗುತ್ತೆ. ಬರೆದು ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಗ ಒಂದೊಂದೇ ಕೇಸ್ ತೊಗೊಳ್ತಾ ಹೋಗೋಣ. ನಾನು ಹೇಳ್ದಂಗೆ 3 ಡಿಫ್ರೆಂಟ್ ಕೇಸ್ ಇದೆ. ಒಂದು ಸಿಂಗಲ್ ಫೇಸ್ ತೊಗೊಳ್ಳೋಣ. ಸಿಂಗಲ್ ಫೇಸ್ ತೊಗೊಂಡ್ರೆ ರಾಂಬಿಕ್ ಸಲ್ಫರು, ಮೊನೋಕ್ಲಿನಿಕ್ ಸಲ್ಫರು, ಲಿಕ್ವಿಡ್ ಸಲ್ಫರು, ವೇಪರ್ ಸಲ್ಫರ್ ಅಂತ ಹೇಳಿದೆ ನಾನು. ಇವೆಲ್ಲನೇ ಏನಾಗ್ತಿದೆ, ಒಂದೊಂದೇ ಫೇಸಲ್ಲಿದೆ. ಅಕಾರ್ಡಿಂಗ್ ಟು ದ ಫೇಸ್ ರೂಲ್ ಹಾಕ್ಕೊಂಡ್ರೆ ಎಫ್ = C-P+2 ಇದೆ. ಹಾಗಾಗಿ ಇದಕ್ಕೆ ಎಫ್ ಏನಾಗುತ್ತೆ ಅಂತಂದರೆ 2 ಬರುತ್ತೆ. ಸೊ ಎನ್ಸ್ ಸಿಸ್ಟಮ್ ಈಸ್ bivalent. 2 variables, temperature and pressure, must be specified to define the system completely. ಆ ಸಿಸ್ಟಮ್ನ ನಾನು ಡಿಫೈನ್ ಮಾಡ್ತೀನಿ ಅಂತಂದರೆ 2 ಪ್ಯಾರಾಮೀಟರ್ ನಾನು ಸ್ಪೆಸಿಫೈ ಮಾಡಬೇಕಾಗತ್ತೆ. ಒಂದು ಟೆಂಪ್ರೇಚರ್, ಅಟ್ ವಾಟ್ ಟೆಂಪ್ರೇಚರ್, ಅಟ್ ವಾಟ್ ಪ್ರೆಷರ್ ದಟ್ ಗೋಯಿಂಗ್ ಟು ಎಕ್ಸಿಸ್ಟ್ ಆ್ಯಸ್ ರಾಂಬಿಕ್ ಸಲ್ಫರ್ ಆರ್ ಮೊನೋಕ್ಲಿನಿಕ್ ಸಲ್ಫರ್ ಆರ್ ಲಿಕ್ವಿಡ್ ಸಲ್ಫರ್ ಆರ್ ವೇಪರ್ ಸಲ್ಫರ್ ಅಂತ ನನಗೆ ಗೊತ್ತಾಗಬೇಕಾಗತ್ತೆ. ನಾನು ಅದಕ್ಕೇ ಹೇಳ್ತಾ ಇರೋದು, ಈ ವಿಡಿಯೋ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಅಂತಂದರೆ ಹಿಂದಿಂದ 2 ವಿಡಿಯೋಗಳನ್ನ ನೀವು ಇನ್ ಡೀಟೇಲ್ ಆಗಿ ನೋಡ್ಕೋಬೇಕು, ಅವಾಗಷ್ಟೇ ಸಾಧ್ಯ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಇಲ್ಲ ಅಂತಂದರೆ ನಾನು ಅದಕ್ಕೆ ಟ್ಯಾಗ್ ಮಾಡಿರ್ತೀನಿ. ನೀವು ನನ್ನ ಚಾನಲ್ಗೆ ಹೋಗಬೇಕು, ಕೆಮ್ ಛಾಯಾ ಅನ್ನೋಂಥ ಚಾನಲ್ಗೆ ಹೋಗಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದಾದಮೇಲೆ ನೀವೇನು ಮಾಡಬೇಕು, ಪ್ಲೇ ಲಿಸ್ಟ್ಗೆ ಹೋಗಿ KRCU 5th SEM ಪೇಪರ್ 1 ಅಂತ ಕೊಟ್ಟರೆ ಅದರಲ್ಲಿ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಬರ್ತಾ ಹೋಗುತ್ತೆ. ಸೊ ನೀವು ಇದ್ರದ್ದು ವಾಟರ್ ಸಿಸ್ಟಮು, ಅದಕ್ಕಿಂತ ಮುಂಚೆ ಫೇಸ್ ಅಂದ್ರೇನು, ಫೇಸ್ ರೂಲ್ ಅಂದರೆ ಏನು, ಕಾಂಪೊನೆಂಟ್ ಅಂದ್ರೇನು, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೋಡಿಕೊಂಡು ನೀವು ಈ ಕಡೆ ಬರಬೇಕು. ಈಗ ಕೇಸ್ 2ಗೆ ಬರೋಣ. ಅದರಲ್ಲಿ ಏನಾಗ್ತಿದೆ, 2 ಫೇಸ್ ಸಿಸ್ಟಮ್ ಇದೆ, 2 ಒಂದರಿಂದ ಒಂದಕ್ಕೆ ಕನ್ವರ್ಟ್ ಆಗ್ತಿದೆ. ಇದಕ್ಕೆ ನಾನು ಅಕಾರ್ಡಿಂಗ್ ಟು ದ ಫೇಸ್ ರೂಲ್ ಹಾಕಿದ್ರೆ ಫೇಸ್ ರೂಲ್ ಏನು ಹೇಳುತ್ತೆ, ಎಫ್ = C-P+2. ಸಿ ಅಂದರೆ ಕಾಂಪೊನೆಂಟು, ಪಿ ಅಂತಂದರೆ ಫೇಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಸಿಂಗಲ್ ಕಾಂಪೊನೆಂಟ್ ಬಿಕಾಸ್ ಕೆಮಿಕಲಿ ಆಲ್ ಆಫ್ ದಮ್ ಆರ್ ಸೇಮ್ ಅಂತ ಹೇಳ್ತಾ ಇದ್ದೀವಿ. ಎಷ್ಟು ಫೇಸ್ ಇದೆ, 2 ಫೇಸ್ ಇದೆ, +2 ಹಾಕ್ಕೊಳ್ತೀರಿ, 1 ಆಯಿತು. ಸೊ ಇದಕ್ಕೆ ಯಾವ್ದಾದ್ರು ಒಂದು ವೇರಿಯೇಬಲ್ ನೀವು ಹೇಳಿದ್ರೆ ಆಯಿತು. ಐದೋ ಪ್ರೆಷರ್ ಆ ಟೆಂಪರೇಚರ್ ಯಾವ್ದಾದ್ರು ಒಂದು ವೇರಿಯೇಬಲ್ನ ನೀವು ಸ್ಪೆಸಿಫೈ ಮಾಡಿದ್ರು ಆ ಸಿಸ್ಟಮ್ನ ನಾನು ಕಂಪ್ಲೀಟಾಗಿ ಡಿಫೈನ್ ಮಾಡ್ಬೋದು. ಈಗ ಕೇಸ್ 3 ತೊಗೊಳ್ಳೋಣ. ಕೇಸ್ 3 ತೊಗೊಂಡ್ರೆ ಏನಾಗುತ್ತೆ ಅಂದರೆ 3 ಫೇಸ್ ಇದೆ. ಹಂಗಾಗಿ ಫೇಸ್ ರೂಲ್ ಪ್ರಕಾರ ಎಫ್ = C-P+2 ಹಾಕ್ಕೊಂಡ್ರೆ 0 ಆಗುತ್ತೆ. ಇಟ್ ಈಸ್ ನಾನ್ ವೇರಿಯಂಟ್, ಯಾವುದ್ರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ. ನೋ ನೀಡ್ ಟು ಸ್ಪೆಸಿಫೈ ಎನಿ ವೇರಿಯೇಬಲ್ಸ್ ಟು ಡಿಫೈನ್ ದಿ ಸಿಸ್ಟಮ್ ಕಂಪ್ಲೀಟ್ಲಿ. ಇದನ್ನು ಡಿಫೈನ್ ಮಾಡೋದಕ್ಕೆ ನನಗೆ ಯಾವುದೇ ರೀತಿಯಾದಂಥ ಸಿಸ್ಟಮ್ ಇಲ್ಲ. ಸೊ ಈ ರೀತಿಯಾದಂಥ 13 ನನಗಿದೆ. ಸೊ ಎಲ್ಲದಕ್ಕೂ ನಾನು ಏನು ಮಾಡಬೇಕು, ಎಫ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಫೇಸ್ ಡಯಾಗ್ರಾಮಿಗೆ ಬಂದರೆ ಈಗ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ ಹೇಗೆ ಆಗತ್ತೆ ಅಂತ. ದ ಫೇಸ್ ಡಯಾಗ್ರಾಮ್ ಆಫ್ ಸಲ್ಫರ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ 6 ಕರ್ವ್ಸ್ ಇದೆ. 2 ಫೇಸ್ ಕೋ ಎಕ್ಸಿಸ್ಟ್ ಆಗುತ್ತಲ್ಲ, ನಾನು ಅಲ್ಲಿ ಹೇಳಿದ್ನಲ್ಲ, ಅದಕ್ಕೆ 6 ಕರ್ವ್ಸ್ ಅಂತ ಹೇಳ್ತೀನಿ. ಅದೇ ಥರ ಒಂದೇ ಒಂದು ಫೇಸ್ ಇರುತ್ತಲ್ಲ, ಅದಕ್ಕೆ 3 ಏರಿಯಾಸ್ ಅಂತ ಕರಿತೀನಿ. ಅದೇ ಥರ 3 ಫೇಸ್ ಇರೋದಕ್ಕೆ ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಸಲ್ಫರ್ ಸಿಸ್ಟಮಲ್ಲಿ 6 ಕರ್ವ್ ಬರುತ್ತೆ, 3 ಏರಿಯಾ ಬರುತ್ತೆ, 3 ಟ್ರಿಪಲ್ ಪಾಯಿಂಟ್ ಬರುತ್ತೆ. ಅದನ್ನು ನಾವು ಇನ್ ಡೀಟೇಲ್ ಆಗಿ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಈಗ ಕರ್ವ್ಗಳನ್ನ ನೋಡೋಣ. ಒಟ್ಟು 6 ಕರ್ವ್ ಬರುತ್ತೆ ಅಂತ ಹೇಳಿದೆ. ಕರ್ವಲ್ಲಿ ಏನು ಹೇಳುತ್ತೆ, 2 ಫೇಸ್ ಸಿಸ್ಟಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ 2 ಫೇಸ್ ಸಿಸ್ಟಮ್ಗೆ ನನಗೇನಾಗಬೇಕು, C-P+2 ಹಾಕ್ಕೊಂಡ್ರೆ ಕಾಂಪೊನೆಂಟ್ ಎಷ್ಟಿದೆ, 1 ಇದೆ. ಫೇಸ್ ಎಷ್ಟಿದೆ, 2 ಇದೆ. 2 - 1 - 2 + 2 ಅಂತಂದರೆ 1 ಆಗುತ್ತೆ. ಸೊ ಯಾವ್ದಾದ್ರು ಒಂದು ಪ್ಯಾರಾಮೀಟರ್ ಮೇಲೆ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನಾನೀಗ ಹೇಳ್ದಂಗೆ, ಚಿತ್ರದಲ್ಲಿ ಹೇಳ್ದಂಗೆ, ಈ ಚಿತ್ರ ನೋಡಿ, ಇಲ್ಲಿ ಕರ್ವಲ್ಲಿ ಏನಾಗ್ತಿದೆ, AB ಕನ್ಸಿಡರ್ ಮಾಡ್ತಾ ಇದ್ದೀನಿ. ದ ಕರ್ವ್ AB, ಒಂದೊಂದೇ ಕರ್ವ್, ಒಟ್ಟು 6 ಕರ್ವ್ ಅಂತ ಹೇಳಿದೆ. ಈಗ ಕರ್ವ್ AB ನೋಡೋಣ. ಕರ್ವ್ AB ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವೇಪರ್ ಪ್ರೆಷರ್ ಕರ್ವ್ ಆಫ್ ರಾಂಬಿಕ್ ಸಲ್ಫರ್. ರಾಂಬಿಕ್ ಸಲ್ಫರ್ದು ನನಗೆ ವೇಪರ್ ಪ್ರೆಷರ್ನ ಹೇಳುತ್ತೆ. ದ ಕರ್ವ್ AB ಶೋಸ್ ದಟ್ ದ ವೇಪರ್
pressure curve of the rhombic sulfur. Every point on the curve AB, ಈ ಎ ಬಿನಲ್ಲಿ ಯಾವುದೇ ಕರ್ವ್ನ ತೊಗೊಂಡ್ರೆ ದಟ್ ಇಂಡಿಕೇಟ್ಸ್ ಟೂ ಸ್ಟೇಟ್ಸ್ ಆಫ್ ಸಲ್ಫರ್ ಇನ್ ಈಕ್ವಿಲಿಬ್ರಿಯಮ್. ರಾಂಬಿಕ್ ಸಲ್ಫರ್ ಮತ್ತು ವೇಪರ್ ಸಲ್ಫರ್ ಏನಾಗ್ತಿದೆ, ದೇ ಆರ್ ಇನ್ ಈಕ್ವಿಲಿಬ್ರಿಯಮ್ ಈ ಸ್ಟೇಜಲ್ಲಿ. ಇಲ್ಲೇನಾಗ್ತಾ ಇದೆ, ರಾಂಬಿಕ್ ಸಲ್ಫರ್ ಇದೆ, ಸಾಲಿಡ್ ಇದೆ, ಸಾಲಿಡ್ಗೆ ಯಾವಾಗೂ ಟೆಂಪರೇಚರ್ ಕಡಿಮೆ ಇರುತ್ತೆ, ಅದಕ್ಕೆ ನೀವು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಂಡು ಅಪ್ ಟು ಪಾಯಿಂಟ್ ಬಿ, ಅಲ್ಲಿ ತನಕ ನಿಮ್ಗೆ ಏನಾಗ್ತಾ ಇರುತ್ತೆ, ಸಲ್ಫರ್ ರಾಂಬಿಕ್ ಸಲ್ಫರು ಮತ್ತು ಸಲ್ಫರ್ ವೇಪರ್ ಏನಿದೆಯಲ್ಲ ದೇ ವಿಲ್ ಬಿ ಇನ್ ಈಕ್ವಲಿಬ್ರಿಯಮ್. ಇದು ಟೂ ಫೇಸ್ ಸಿಸ್ಟಮ್. ಇದು ಯಾವ್ಯಾವ್ದ್ರ ಮಧ್ಯೆ ಎಕ್ಸ್ಚೇಂಜ್ ಆಗ್ತಿರುತ್ತೆ ಅಂದರೆ ನಿಮಗೆ ರಾಂಬಿಕ್ ಸಲ್ಫರ್ ಮತ್ತು ವೇಪರ್ ಸಲ್ಫರ್ ಮಧ್ಯ ಇಟ್ ಹ್ಯಾಸ್ 1 ಡಿಗ್ರಿ ಆಫ್ ಫ್ರೀಡಮ್ ಆ್ಯಂಡ್ ಇಟ್ ಈಸ್ ಮಾನೋವೇಲೆಂಟ್. ಈಗ ಎರಡನೇ ಕರ್ವ್ ನೋಡೋಣ. ಕರ್ವ್ ಬಿ ಸಿ ಅಂತಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲಿ ಬರುತ್ತೆ ಅಂತ. ಕರ್ವ್ ಬಿ ಸಿ ದಟ್ ಶೋಸ್ ದಿ ವೇಪರ್ ಪ್ರೆಷರ್ ಕರ್ವ್ ಆಫ್ ಮಾನೋಕ್ಲಿನಿಕ್ ಸಲ್ಫರ್. ಸೊ ಈಗ ಏನಾಯಿತು, ವೇಪರ್ ಪ್ರೆಷರ್ ಆಯಿತು, ಏನಿದೆ ಸಾಲಿಡ್ ಇದೆ, ರಾಂಬಿಕ್ ಸಲ್ಫರ್ ಇದೆ, ಹೀಟ್ ಮಾಡಿದ್ದೀನಿ, ವೇಪರ್ ಆಯಿತು, ಮತ್ತೆ ಇನ್ನು ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಅಪ್ ಟು ಬಿ ಏನಾಗ್ತಾ ಇರುತ್ತೆ, ವೇಪರ್ ಪ್ರೆಷರ್ ಆಫ್ ರಾಂಬಿಕ್ ಸಲ್ಫರ್ ಆಯಿತು. ಬಿಗೆ ಬಂದರೆ ಎಷ್ಟಾಯಿತು, 95.6 ಇದೆ ಟೆಂಪ್ರೇಚರ್. ಆ ಬಿಯಿಂದ ಏನು ಮಾಡ್ತಾ ಇದ್ದೀನಿ, ಮತ್ತೆ ನಾನು ಚೆಕ್ ಮಾಡ್ತಾ ಇದ್ದೀನಿ, ಕರ್ವ್ ನೋಡ್ಕೊಳ್ತಾ ಇದ್ದೀನಿ, ಬಿ ಟು ಸಿ ಆಗ್ತಾ ಇದೆ. ಅಲ್ಲಿ ಏನು ಹೇಳ್ತಿದೆ ಅಂದರೆ ವೇಪರ್ ಪ್ರೆಷರ್ ಕರ್ವ್ ಆಫ್ ಮಾನೋಕ್ಲಿನಿಕ್ ಸಲ್ಫರ್. ಅಲ್ಲೇನಾಗ್ತಾ ಇದೆ, ಮಾನೋಕ್ಲಿನಿಕ್ ಸಲ್ಫರು ಮತ್ತು ವೇಪರ್ ಇದೆಯಲ್ಲ ದೇ ಆರ್ ಇನ್ ಈಕ್ವಿಲಿಬ್ರಿಯಮ್. ಸೊ ಇಟ್ ಹ್ಯಾಸ್ 1 ಡಿಗ್ರಿ ಆಫ್ ಫ್ರೀಡಮ್. ಎಲ್ಲ ಕರ್ವ್ಗೂ 1 ಡಿಗ್ರಿ ಆಫ್ ಫ್ರೀಡಮ್ ಇದೆ. ಸೊ ಎ ಬಿಗೂ 1 ಡಿಗ್ರಿ ಆಫ್ ಫ್ರೀಡಮ್ ಇತ್ತು, ಬಿ ಸಿಗೂ 1 ಡಿಗ್ರಿ ಆಫ್ ಫ್ರೀಡಮ್ ಇದೆ. ಎ ಬಿನಲ್ಲಿ ಏನಾಗ್ತಿತ್ತು, ವೇಪರ್ ಪ್ರೆಷರ್ ಕರ್ವ್ ಆಫ್ ರಾಂಬಿಕ್ ಸಲ್ಫರ್ ಆಗ್ತಾ ಇತ್ತು. ಇಲ್ಲಿ ಬಿ ಸಿನಲ್ಲಿ ಏನಾಗುತ್ತೆ ಅಂದರೆ ವೇಪರ್ ಪ್ರೆಷರ್ ಕರ್ವ್ ಆಫ್ ಮಾನೋಕ್ಲಿನಿಕ್ ಸಲ್ಫರ್ ಆಗ್ತಾ ಇದೆ. ಅದೇ ಥರ ಈಗ ನಾವೇನು ಮಾಡೋಣ, ಸಿ ಡಿ ನೋಡೋಣ. ಸಿ ಡಿನಲ್ಲೂ ಏನು ಮಾಡುತ್ತೆ, ಎರಡು ಫೇಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವ್ಯಾವುದು ಅಂದರೆ ಲಿಕ್ವಿಡ್ ಸಲ್ಫರು ಮತ್ತು ಸಲ್ಫರ್ ವೇಪರ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಪ್ ಟು 120 ಡಿಗ್ರಿ ಏನಾಗ್ತಾ ಇರುತ್ತದು, ಮಾನೋಕ್ಲಿನಿಕ್ ಸಲ್ಫರು ಮತ್ತು ವೇಪರ್ ಸಲ್ಫರು ದೇ ಆರ್ ಇನ್ ಈಕ್ವಿಲಿಬ್ರಿಯಮ್. ಸಿಗೆ ಬಂದ ತಕ್ಷಣ ಏನಾಗುತ್ತೆ, ಎಕ್ಸಾಕ್ಟ್ಲಿ ಸಿನಲ್ಲಿ ಏನಾಗುತ್ತೆ, ಎಸ್ ವಿ ಬಂದಿರುತ್ತೆ. ಅದಾದಮೇಲೆ ನೀನು ಮತ್ತೆ ಹೀಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಲಿಕ್ವಿಡ್ ಸಲ್ಫರ್ ಇರುತ್ತೆ. ಪಾಯಿಂಟ್ ಸಿನಲ್ಲಿ ಏನಾಗುತ್ತೆ, ಲಿಕ್ವಿಡ್ ಸಲ್ಫರ್ ಇರುತ್ತೆ. ಮತ್ತೆ ನೀವು ಹೀಟ್ ಮಾಡಿದಾಗ ಅದೇನಾಗುತ್ತೆ, ವೇಪರ್ ಸಲ್ಫರ್ ಆಗುತ್ತೆ. ಎಲ್ಲಿ ತನಕ 444.6ಗೆ ಬಂದಾಗ ಏನಾಗುತ್ತೆ, ದಟ್ ಇಸ್ ದಿ ಮ್ಯಾಕ್ಸಿಮಮ್ ಇಂಟರ್ಸೆಕ್ಟ್ ಆಗ್ತಾ ಇದೆ 444.6. ಇಟ್ ರೆಪ್ರೆಸೆಂಟ್ಸ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಲ್ಫರ್. ಅದಾದಮೇಲೆ ನೀವು ಹೀಟ್ ಮಾಡಿದ್ರೂ ಏನಾಗುತ್ತೆ ಅಂತಂದರೆ ಆ ಟೆಂಪ್ರೇಚರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇಟ್ ರಿಮೈನ್ಸ್ ಲೈಕ್ ದಟ್ ಓನ್ಲಿ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಲ್ಫರ್ ಏನಿದೆಯಲ್ಲ, ಈಗ ಇದೇನಿದೆ ಲಿಕ್ವಿಡ್ ಇದೆ, ಲಿಕ್ವಿಡ್ನ ಹೀಟ್ ಮಾಡಿದಾಗ ಏನಾಗ್ತಾ ಇದೆ, ವೇಪರ್ ಆಗ್ತಿದೆ. ಇಲ್ಲಿ ತನಕ ವೇಪರ್ ಆಗುತ್ತೆ ವೆನ್ ಇಟ್ ಬಿಕಮ್ಸ್ 1 ಅಟ್ಮಾಸ್ಫಿಯರ್. ಅವಾಗ ಏನಾಯಿತು, ಅದರದ್ದು ಬಾಯ್ಲ್ ಆಗ್ತಿರುತ್ತೆ. ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ 4.6 ಇರುತ್ತೆ. ಸೊ ಇಟ್ ಹ್ಯಾಸ್ 1 ಡಿಗ್ರಿ ಆಫ್ ಫ್ರೀಡಮ್. ಇಟ್ ಈಸ್ ಮಾನೋವೇರಿಯಂಟ್. ನೋಡಿ 1 ಅಟ್ಮಾಸ್ಫಿಯರು ಮತ್ತು ಬಾಯ್ಲಿಂಗ್ ಪಾಯಿಂಟ್ ಎಷ್ಟಾಗ್ತಿದೆ ಅಂದರೆ 4.6 ಇದೆ. ಸೊ ಈ ಕರ್ವ್ಗಳೆಲ್ಲ ಏನು ಮಾಡ್ತಾ ಇದೆ, ಯಾವ್ದಾದ್ರು ಒಂದು, ಸಿನ್ಸ್ ಇಟ್ಸ್ ಎ ವೇಲೆಂಟ್ ಇರೋದ್ರಿಂದ ಯಾವ್ದಾದ್ರು ಒಂದು ಪ್ಯಾರಾಮೀಟರ್, ಐದರ್ ಟೆಂಪ್ರೇಚರ್ ಆರ್ ಪ್ರೆಷರ್, ಯಾವ್ದಾದ್ರು ಒಂದು ನಾನು ಸ್ಪೆಸಿಫೈ ಮಾಡಿ ಅದನ್ನು ಮೆನ್ಷನ್ ಮಾಡ್ಕೋಬೋದು. ಅದೇ ಥರ ಕರ್ವ್ ಬಿ ಇ ನೋಡೋಣ ಹೇಗಾಗುತ್ತೆ ಅಂತ. ಕರ್ವ್ ಬಿ ಇ ನೋಡಿದ್ರೆ ಟ್ರಾನ್ಸಿಷನ್ ಕರ್ವ್ ವಿಚ್ ರಿಫ್ಲೆಕ್ಟ್ಸ್ ದಿ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ಟ್ರಾನ್ಸಿಷನ್ ಟೆಂಪ್ರೇಚರ್ ಆಫ್ ದಿ ರಾಂಬಿಕ್ ಆ್ಯಂಡ್ ಮಾನೋಕ್ಲಿನಿಕ್ ಸಲ್ಫರ್. ರಾಂಬಿಕ್ ಮತ್ತು ಮಾನೋಕ್ಲಿನಿಕ್ ಸಲ್ಫರ್ ಹೇಗೆ ಟ್ರಾನ್ಸಿಟ್ ಆಗ್ತಾ ಇದೆ ಅನ್ನೋದು ನನಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಕೇರ್ಫುಲ್ಲಾಗಿ ನೋಡಿ, ಬಿಲೋ ದಿ ಟ್ರಾನ್ಸಿಷನ್ ಟೆಂಪ್ರೇಚರ್ ಆಫ್ 95.6 ಏನಾಗ್ತಾ ಇದೆ, 95.6ಗೆ ತನಕನೂ ಏನಾಗ್ತಾ ಇದೆ, ನಿಮ್ಮದು ರಾಂಬಿಕ್ ಸಲ್ಫರು ಸ್ಟೇಬಲ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ರಾಂಬಿಕ್ ಸಲ್ಫರ್ ಮತ್ತು ವೇಪರ್ ಏನಾಗಿರುತ್ತೆ, ದೇ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್. ಸೊ ಇಲ್ಲಿಗೆ 95.6 ಬರೋ ತನಕ ಏನಾಗಿರುತ್ತೆ, ರಾಂಬಿಕ್ ಸಲ್ಫರ್ ಏನಾಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ ಎಬೋವ್ ದಟ್ ಟೆಂಪ್ರೇಚರ್. ಅದಾದಮೇಲೆ ನೀವು ಟೆಂಪ್ರೇಚರ್ ಜಾಸ್ತಿ ಮಾಡ್ತೀವಿ ಅಂತಂದರೆ ದೇರ್ ಇಸ್ ಎ ಟ್ರಾನ್ಸಿಷನ್, ಗ್ರ್ಯಾಜುಯಲಿ ಟ್ರಾನ್ಸ್ಫರ್ ಫ್ರಮ್ 1 ಫಾರ್ಮ್ ಟು 2 ಫಾರ್ಮ್ಸ್. ದೇ ಆರ್ ಇನ್ ಈಕ್ವಿಲಿಬ್ರಿಯಮ್. ದಿಸ್ ಟ್ರಾನ್ಸ್ಫರ್ಮೇಷನ್ ಇಲ್ಲಿ ಏನಾಗುತ್ತೆ, ಇಲ್ಲಿ ತನಕ ಏನಾಗಿತ್ತು, ರಾಂಬಿಕ್ ಇತ್ತು, ರಾಂಬಿಕ್ಕಿಂದ ಇಲ್ಲಿಗೆ ಬಂದಾಗ ಏನಾಯ್ತದು, ಮಾನೋಕ್ಲಿನಿಕ್ಗೆ ಕನ್ವರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗ್ತಾ ಇದೆ, ದೇರ್ ಇಸ್ ಅನ್ ಇನ್ಕ್ರೀಸ್ ಇನ್ ಪ್ರೆಷರ್ ವಿಲ್ ಶಿಫ್ಟ್ ದ ಈಕ್ವಿಲಿಬ್ರಿಯಮ್ ಟು ದಿ ಲೆಫ್ಟ್ ಆಫ್ ದಿ ಟ್ರಾನ್ಸಿಷನ್ ಟೆಂಪರೇಚರ್ ವಿಲ್ ರೈಸ್. ದಟ್ ಇಸ್ ದ ರೀಸನ್ ವೈ ದ ಲೈನ್ ಬಿ ಸ್ಲೋಪ್ಸ್ ಅವೇ ಫ್ರಮ್ ದಿ ಪ್ರೆಷರ್ axis showing there that will be a transition temperature raised with a increase in pressure. It has 1 degree of
ಫ್ರೀಡಮ್ ಆ್ಯಂಡ್ ಇಟ್ ಈಸ್ ಮಾನೋವೇರಿಯಂಟ್. ಇಲ್ಲಿ ನೋಡ್ಕೊಳ್ಳಿ, ನಾನು ಮುಂಚೆನೇ ಹೇಳ್ದಂಗೆ ಈಗ ಕರ್ವ್ ಎ ಬಿ ಒಂದಿದೆ, ಕರ್ವ್ ಬಿ ಸಿ ಇದೆ, ಅದೇ ಥರ ಕರ್ವ್ ಸಿ ಡಿ ಇದೆ. ಇಲ್ಲಿ ನೋಡ್ಕೋಬೇಕಾಗತ್ತೆ ಹೇಗಾಗತ್ತೆ ಅಂತ. ಎ ಬಿ ಏನು ರೆಪ್ರೆಸೆಂಟ್ ಮಾಡುತ್ತೆ, ಯಾವ ಇರುತ್ತೆ ಅಂದರೆ ಎಸ್ ಆರ್ ಇಂದ ಎಸ್ ವಿ ಇರುತ್ತೆ. ಬಿ ಸಿ ಏನು ಹೇಳುತ್ತೆ, ಎಸ್ ಎಮ್ ಇಂದ ಮಾನೋಕ್ಲಿನಿಕ್ಕಿಂದ ವೇಪರ್ ಆಗುತ್ತೆ. ಇದು ಏನು ಹೇಳುತ್ತೆ, ಲಿಕ್ವಿಡು ಮತ್ತು ವೇಪರು. ಸಿ ಡಿ ಏನಾಗುತ್ತೆ, ಲಿಕ್ವಿಡು ಮತ್ತು ವೇಪರ್ ಮಧ್ಯದಲ್ಲಿ ಇರುವಂಥದ್ದು ಇರುತ್ತೆ. ಆದರೆ ಬಿ ಸಿ ಅಂತ ತಗೊಂಡ್ರೆ ನೀವು ಅಲ್ಲೇನಾಗುತ್ತೆ, ರಾಂಬಿಕ್ಕು ಮತ್ತು ಲಿಕ್ವಿಡು ದೇ ಆರ್ ಇನ್ ಈಕ್ವಿಲಿಬ್ರಿಯಮ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ ಹೇಗೆ ಆಗುತ್ತೆ ಅನ್ನೋದನ್ನ ಇಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದಕ್ಕೆ ಇನ್ನೊಂದು ಕರ್ವ್ನ ತೊಗೊಂಡ್ರೆ, ಈಗ ನಾವೇನು ತೊಗೊಳ್ತಾ ಇದ್ದೀವಿ, ಯಾವ ತೊಗೊಂಡ್ವಿ, ಒಂದು ಎ ಬಿ ತೊಗೊಂಡ್ವಿ, ಎರಡನೇದು ಬಿ ಸಿ ತೊಗೊಂಡ್ವಿ, ಮೂರನೇದು ಸಿ ಡಿ ತೊಗೊಂಡ್ವಿ, ನಾಲ್ಕನೇದು ಬಿ ಇ ತೊಗೊಂಡ್ವಿ. ಈಗೇನು ಮಾಡೋಣ, ಸಿ ಇ ತೊಗೊಳ್ಳೋಣ. ದ ಕರ್ವ್ ಸಿ ಇ ಇಸ್ ಅ ಫ್ಯೂಷನ್ ಕರ್ವ್ ಆಫ್ monoclinic sulfur. The phases in equilibrium along with this curve is SM and SL. ಇದೇನಾಗ್ತಿದೆ, SM ಮತ್ತು SL ಏನಾಗ್ತದೆ, they are in equilibrium. Since the curve slopes away from the pressure axis, melting point of the monoclinic sulfur is raised with a pressure. The curve terminates at E because monoclinic sulfur ceases to exist behind this point. ಈ ಪಾಯಿಂಟ್ ಈ ತನಕ ಇರುತ್ತೆ. ಅದಾದಮೇಲೆ ಏನಾಗುತ್ತೆ, ಅಲ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ ಆಗುತ್ತೆ. ಬಿಹೈಂಡ್ ದಟ್ ಪಾಯಿಂಟ್ ಇಟ್ ಡು ನಾಟ್ ಎಕ್ಸಿಸ್ಟ್. ಇಟ್ ಹ್ಯಾಸ್ 1 degree ಆಫ್ ಫ್ರೀಡಮ್. ನೋಡ್ಕೋಬೇಕಾಗತ್ತೆ. ಲಾಸ್ಟ್ ಕರ್ವ್ ತೊಗೊಳ್ಳೋಣ, ಜಿ ಇ. ದ ಕರ್ವ್ ಜಿ ಇ ಇಸ್ ದ ಫ್ಯೂಷನ್ ಕರ್ವ್ ಆಫ್ ಎಸ್ ಆರ್. ಹಿಯರ್ 2 phases in equilibrium are ಎಸ್ ಆರ್ ಆ್ಯಂಡ್ ಎಸ್ ಎಲ್. ಇಟ್ ಹ್ಯಾಸ್ 1 degree ಆಫ್ ಫ್ರೀಡಮ್. ಇಟ್ ಈಸ್ ಮೊನೋವೇರಿಯಂಟ್. ಡಿಗ್ರಿ ಆಫ್ ಫ್ರೀಡಮ್ ನಾವೇನು ಮಾಡಬೇಕು, ಫೇಸ್ ರೂಲ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಈ ರೀತಿಯಾಗಿ ನಿಮಗೆ ಒಟ್ಟು 6 ಕರ್ವ್ ನಿಮಗೆ ಸಲ್ಫರ್ ಸಿಸ್ಟಮಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಕರ್ವ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 2 phase ಸಿಸ್ಟಮ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ಸಲ್ಫರ್ ಇದೆ, ಹೀಟ್ ಮಾಡ್ತಾ ಇರ್ತೀರಾ, ಹೀಟ್ ಮಾಡ್ತಾ ಇದ್ದಂಗೆ ಅದು ಯಾವ್ಯಾವ ಫಾರ್ಮ್ಗೆ ಹೋಗ್ತಾ ಇರುತ್ತೆ, ವಾಟ್ ಪ್ರೆಷರ್, ವಾಟ್ ಟೆಂಪರೇಚರ್, ದಟ್ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ ದಿ ಫಾರ್ಮ್ ಆಫ್ ಎ ಗ್ರಾಫ್. ಅದಕ್ಕೆ ನಾವೇನಂತ ಕರಿತೀವಿ, ಫೇಸ್ ಡಯಾಗ್ರಾಮ್ ಆಫ್ ದಟ್ ಪರ್ಟಿಕ್ಯುಲರ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದೇ ಥರ ನಿಮಗೆ ಟ್ರಿಪಲ್ ಪಾಯಿಂಟ್ ಅಂತ ಬರುತ್ತೆ. ಇಲ್ಲೇನಾಗುತ್ತೆ ಅಂದರೆ 3 ಟ್ರಿಪಲ್ ಪಾಯಿಂಟ್ ಇದೆ. ವಾಟರ್ಗಾದರೆ ಒಂದೇ ಒಂದು ಟ್ರಿಪಲ್ ಪಾಯಿಂಟ್ ಇತ್ತು. ಸಲ್ಫರ್ಗೆ 3 ಟ್ರಿಪಲ್ ಪಾಯಿಂಟ್ ಬರುತ್ತೆ. ಯಾವ್ಯಾವುದು ಅಂದರೆ ಬಿ ಸಿ ಇ. ಇಲ್ಲಿ ಏನಾಗುತ್ತೆ ಅಂದರೆ ಆಲ್ ದಿ 3 phases ದೇ ಆರ್ ಇನ್ ಈಕ್ವಿಲಿಬ್ರಿಯಮ್. ಇದಕ್ಕೆ ಯೂನಿವೇರಿಯಂಟ್. ಇದಕ್ಕೆ ಯಾವುದೇ ರೀತಿಯಾದಂಥ ಟೆಂಪ್ರೇಚರು, ಪ್ರೆಷರ್ನ ನಾನು ಸ್ಪೆಸಿಫೈ ಮಾಡೋ ರೀತಿ ನೆಸೆಸಿಟಿ ಇರಲ್ಲ. ಈ ಬಿನಲ್ಲಿ ಏನಾಗುತ್ತೆ, ಆಲ್ 3 phases ವಿಲ್ ಕೋ ಎಕ್ಸಿಸ್ಟ್. ಇಲ್ಲಿ 3 ಕೋ ಎಕ್ಸಿಸ್ಟ್ ಆಗ್ತಾ ಇದೆ. ಬಿನಲ್ಲಿ ಏನಾಗ್ತಾ ಇದೆ, ರಾಂಬಿಕ್ ಸಲ್ಫರ್ ಇದೆ, ವೇಪರ್ ಸಲ್ಫರ್ ಇದೆ. ಅದೇ ಥರ ಏನಾಗ್ತಾ ಇದೆ, ಆ ಪಾಯಿಂಟ್ ಬಿಗೆ ತೊಗೊಂಡ್ರೆ ನೀವು, ಪಾಯಿಂಟ್ ಬಿನಲ್ಲಿ ಬಿ ಸಿ ಟ್ರಿಪಲ್ ಪಾಯಿಂಟ್, ಡಿಗ್ರಿ ಆಫ್ ಫ್ರೀಡಮ್ ಇಸ್ 0. ಇದು ಯಾವುದ್ರ ಮೇಲೂ ರೆಪ್ರೆಸೆಂಟ್ ಮಾಡಬೇಕಾಗಿಲ್ಲ. ದ 3 phases ಇನ್ ಈಕ್ವಿಲಿಬ್ರಿಯಮ್ ಅಟ್ ಎ ಪಾಯಿಂಟ್ ಮಾರ್ಕ್ಡ್ ಆಸ್ ಇ ಆರ್. ಇ ಏನಿದೆ ಅದರಲ್ಲಿ ಏನೇನಿದೆ, ಎಸ್ ಆರ್ ಇದೆ, ಎಸ್ ಎಮ್ ಇದೆ, ಎಸ್ ಎಲ್ ಇದೆ. ಪಾಯಿಂಟ್ ಬಿನ ತಗೊಂಡ್ರೆ ಅಲ್ಲೇನಾಗ್ತಿದೆ, ಮಾನೋಕ್ಲಿನಿಕ್ ಎಕ್ಸ್ಕ್ಯೂಸ್ ಮೀ, ಪಾಯಿಂಟ್ ಬಿ ತಗೊಂಡ್ರೆ rhombic changes to monoclinic irreversibly and present and represent the transition point. Point C ತಗೊಂಡ್ರೆ ಲಿಕ್ವಿಡು, monoclinic liquido vapor phase, they are in equilibrium. The temperature corresponding to point C is 120. The temperature that corresponding to monoclinic 120 ಆಗುತ್ತೆ. ಅದೇ ಥರ ನಿಮಗೆ ಬಿ ಏನಾಗುತ್ತೆ 95.6 ಇರುತ್ತೆ. ಅದೇ ಥರ ನಿಮಗೆ ಸಿಗೆ 120 ಡಿಗ್ರಿ ಇರುತ್ತೆ. ದ ಟ್ರಿಪಲ್ ಪಾಯಿಂಟ್ ಇ ಈಸ್ ಗಿವ್ಸ್ ಎ ಕಂಡೀಷನ್ ಫಾರ್ ದಿ ಕೋ ಎಕ್ಸಿಸ್ಟೆನ್ಸ್ ಆಫ್ ಎಸ್ ಆರ್, ಎಸ್ ಎಮ್ ಆ್ಯಂಡ್ ಎಸ್ ಎಲ್. ಸೊ ನೀವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀರಾ. ಸೊ ಕೆಲವೊಂದು ಸಲ ಏನಾಗುತ್ತೆ 2 ಫೇಸಲ್ಲಿ ಇರುತ್ತೆ, ಕೆಲವೊಂದು ಸಲ ಏನಾಗ್ತವೆ 3 ಫೇಸಲ್ಲಿ ಇರ್ತವೆ. 3 ಫೇಸಲ್ಲಿ ಇರುತ್ತಲ್ಲ ಅದು ಏನಾಗಿರುತ್ತೆ, 0 ವೇರಿಯಂಟ್. ಡಿಗ್ರಿ ಆಫ್ ಫ್ರೀಡಮ್ ಏನಾಗಿರುತ್ತೆ 0 ಇರುತ್ತೆ. ಅದು ಯಾವುದ್ರ ಮೇಲೂ ಡಿಪೆಂಡೆಂಟ್ ಆಗಿರಲ್ಲ. ಅಂಥ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ಅಂತ ಕರಿತೀವಿ. ಆ ಥರ ಟ್ರಿಪಲ್ ಪಾಯಿಂಟು ಸಲ್ಫರಲ್ಲಿ 3 ಇದೆ. ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್ ಅಟ್ ಪಾಯಿಂಟ್ ಬಿ, ಅಟ್ ಪಾಯಿಂಟ್ ಸಿ, ಅಟ್ ಪಾಯಿಂಟ್ ಡಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಆಲ್ ದಿ 3 phases ವಿಲ್ ಕೋ ಎಕ್ಸಿಸ್ಟ್. ಒಟ್ಟು 4 ಇದೆ. 4ರಲ್ಲಿ 3 ಯಾವ್ದಾದ್ರು ಕೋ ಎಕ್ಸಿಸ್ಟ್ ಆಗ್ತಾ ಇರುತ್ತಲ್ಲಿ. ಇದು ಸಮಥಿಂಗ್ ಅಬೌಟ್ ಟ್ರಿಪಲ್ ಪಾಯಿಂಟ್. ಕರ್ವ್ಸ್ ಆಯಿತು, ಟ್ರಿಪಲ್ ಪಾಯಿಂಟ್ ಆಯಿತು. ಈಗ ಏರಿಯಾ ನೋಡಬೇಕಾಗತ್ತೆ. ದ ನಂಬರ್ ಆಫ್ ಏರಿಯಾ. ಈ ನಂಬರ್ ಆಫ್ ಏರಿಯಾ ನನಗೇನು ಹೇಳುತ್ತೆ ಅಂದರೆ ಯಾವ ಸ್ಟೇಟಲ್ಲಿ ಇದೆ ಅದು ಅಂತ ಹೇಳುತ್ತೆ. ಸೊ ಒಟ್ಟು 3 ಏರಿಯಾಸ್ ಇದೆ. ಚಿತ್ರದಲ್ಲಿ ನೋಡ್ಕೊಳ್ಳಿ. ಈಗೇನಾಗ್ತಿದೆ, ಬಿಲೋ ಎ ಬಿ ಸಿ, ಬಿಲೋ ಎ ಬಿ ಸಿ, ಎ ಬಿ ಸಿ ಏನಿದೆಯಲ್ಲ ರೆಡ್ ಕಲರ್ದು ಏನು ತೋರಿಸಿದ್ದೀನಲ್ಲ ನಾನಿಲ್ಲಿ, ಬಿಲೋ ಎ ಬಿ ಸಿ ಏನಾಗುತ್ತೆ,
ಅದೇ ಥರ ಇ ಸಿ ಡಿ ಏನಾಗುತ್ತೆ. ಸೊ ಎಬೋ ಎ ಬಿ ಇ. ಸೊ ಇಲ್ಲಿ ಮೇಲ್ಗಡೆ ಏನಿದೆ ಇದು ಕೆಳಗಡೆಗೆ ಏನಿದೆ ರೆಡ್ ಕಲರ್ ಗೆರೆ ಹಾಕಿದ್ನಲ್ಲ ಅದ್ರ ಕೆಳಗಡೆ ಏನಿದೆ, ಅದ್ರ ಮೇಲ್ಗಡೆ ಏನಿದೆ. ನೆಕ್ಸ್ಟು ಇ ಸಿ ಡಿ ಏನಾಗಿದೆ, ಈ ರೀತಿಯಾಗಿದೆ. ಇಲ್ಲೇನಾಗ್ತಿದೆ, ಇಲ್ಲಿ ಯಾವ ಥರ ಎಕ್ಸಿಸ್ಟ್ ಆಗ್ತಾ ಇದೆ, ಎಫ್ ಇಸ್ ಇಕ್ವಲ್ ಟು 2 ಬರ್ತಿದೆ ಅಟ್ ಈಚ್ ಪಾಯಿಂಟ್ ಆನ್ ಎನಿ ಪಾಯಿಂಟ್ ಆಫ್ ದಿ ಏರಿಯಂಟ್. ಅದಕ್ಕೆ ಇದನ್ನು ಬೈ ವೇರಿಯಂಟ್ ಅಂತ ಹೇಳ್ತಾರೆ. ಯಾವ್ದಾದ್ರು 2 ಪಾಯಿಂಟ್ ಮೇಲೆ ಇದು ಡಿಫೈನ್ ಆಗಿರುತ್ತೆ. ಸೊ ಇಷ್ಟು ನಿಮ್ಗೆ ಏನಾಗುತ್ತೆ ಅರ್ಥ ಮಾಡ್ಕೋಬೇಕಾಗತ್ತೆ. ದೀಸ್ ಆರ್ ದಿ ಸೈಲೆಂಟ್ ಫೀಚರ್ಸ್ ಆಫ್ ಸಲ್ಫರ್ ಸಿಸ್ಟಮ್ ಫೇಸ್ ಡಯಾಗ್ರಾಮ್. ನನಗೆ ಅಷ್ಟೆಲ್ಲ ಬರೆಯೋದು ಕಷ್ಟ ಆಗುತ್ತೆ ಅಂದರೆ ಅಟ್ಲೀಸ್ಟ್ ನೀವು ಏನು ಮಾಡಬೇಕಾಗತ್ತೆ, ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ. ನಂಬರ್ ಆಫ್ ಕಾಂಪೌಂಡ್ಸ್ ಎಷ್ಟಿದೆ 1, ಕಾಂಪೊನೆಂಟ್ಸ್ ಎಷ್ಟಿದೆ 1 ಇದೆ, ನಂಬರ್ ಆಫ್ ಫೇಸಸ್ ಎಷ್ಟಿದೆ 4 ಇದೆ. ಒಂದು ರಾಂಬಿಕ್ ಸಲ್ಫರ್ ಇದೆ, ಮಾನೋಕ್ಲಿನಿಕ್ ಸಲ್ಫರ್ ಇದೆ, ಲಿಕ್ವಿಡ್ ಸಲ್ಫರ್ ಇದೆ, ವೇಪರ್ ಸಲ್ಫರ್ ಇದೆ. ಸೊ ನಂಬರ್ ಆಫ್ ಕರ್ವ್ಸ್ ಎಷ್ಟು ಬರುತ್ತೆ, ಒಟ್ಟು 6 ಕರ್ವ್ ಬರುತ್ತೆ. ಈ 6 ಕರ್ವಲ್ಲೂ ಡಿಗ್ರಿ ಆಫ್ ಫ್ರೀಡಮ್ ಏನಾಗ್ತಿದೆ 1 ಆಗ್ತಿದೆ. ಈಚ್ ಪಾಯಿಂಟ್ ಆನ್ ಎನಿ ಕರ್ವ್ ಈಸ್ ಯೂನಿವೇರಿಯಂಟ್. ಅದು ಒಂದೇ ಒಂದು ಪ್ಯಾರಾಮೀಟ್ರ್ ಮೇಲೆ ಸ್ಪೆಸಿಫೈ ಮಾಡಿ ಅದೇನು ಅಂತ ನಾನು ಹೇಳ್ಬೋದು. ಎ ಬಿ ಆಗಿರ್ಬೋದು, ಬಿ ಸಿ ಆಗಿರ್ಬೋದು, ಸಿ ಡಿ ಆಗಿರ್ಬೋದು, ಬಿ ಇ ಆಗಿರ್ಬೋದು, ಅದೇ ಥರ ಸಿ ಇ ಅಥವಾ ಇ ಜಿ ಅಂತ ಹೇಳ್ತೀವಿ. ಸೊ ಕರ್ವ್ ಏನು ರೆಪ್ರೆಸೆಂಟ್ ಮಾಡುತ್ತೆ, 2 ಫೇಸಲ್ಲಿ ಸಿಸ್ಟಮ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ ಕರ್ವ್ ಅಂತ ಕರಿತೀವಿ. ಒಂದೇ ಒಂದು ಸ್ಟೇಟಲ್ಲಿದ್ದರೆ ಆವಾಗ ಅದನ್ನೇನಂತ ಕರಿತೀವಿ ಫೇಸ್ ಅಂತ ಕರಿತೀವಿ. ಅದೇ ಥರ ಏನಾಗ್ತಿದೆ ಏರಿಯಾ ಅಂತ ಕರಿತೀವಿ. ಆ ಏರಿಯಾದಲ್ಲಿ ಏನಾಗುತ್ತೆ ಎಫ್ ಇಸ್ ಇಕ್ವಲ್ ಟು 2 ಆಗುತ್ತೆ ಆಫ್ಟರ್ ಅಪ್ಲೈಯಿಂಗ್ ದಿ ಫೇಸ್ ರೂಲಲ್ಲೂ ಮತ್ತೆ 2 ಬರುತ್ತೆ, ಕಂಡೆನ್ಸ್ ಫೇಸ್ ರೂಲ್ ಅಂತ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ಎಫ್ ಇಸ್ ಇಕ್ವಲ್ ಟು ಏನಾಗುತ್ತೆ 2 ಆಗುತ್ತೆ. ಈಚ್ ಪಾಯಿಂಟ್ ಆನ್ ಎನಿ ಏರಿಯಾ ಈಸ್ ಬೈ ವೇರಿಯಂಟ್. ಬಿಲೋ ಏನಾಗುತ್ತೆ 3, ಬಿಲೋ ಎ ಬಿ ಸಿ, ಅದೇ ಥರ ಎಬೋ ಎ ಬಿ ಇ, ಅದೇ ಥರ ಇ ಸಿ ಡಿ. ಈ ಏರಿಯಾದಲ್ಲಿ ಅದು ಒಂದೇ ಒಂದು ಸ್ಟೇಟ್ ಆಫ್ ಮ್ಯಾಟ್ರಲ್ಲಿ ಅದು ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಅದೇ ಥರ 3 ಟ್ರಿಪಲ್ ಪಾಯಿಂಟ್ ಇದೆ. ಈ 3 ಟ್ರಿಪಲ್ ಪಾಯಿಂಟ್ ಏನಾಗುತ್ತೆ, 3 ಯಾವ್ದಾದ್ರು ಫೇಸ್ಗಳು ದೇ ಕೋ ಎಕ್ಸಿಸ್ಟ್ ಆಗುತ್ತೆ. ಅಲ್ಲಿ ಟ್ರಿಪಲ್ ಪಾಯಿಂಟ್ ಇರುತ್ತೆ, ಅದಕ್ಕೆ ಟ್ರಿಪಲ್ ಪಾಯಿಂಟ್ ಅಂತ ಕರೀತಾರೆ. ಆದರೆ ಡಿಗ್ರಿ ಆಫ್ ಫ್ರೀಡಮ್ ಏನಾಗಿರುತ್ತೆ 0 ಇರುತ್ತೆ ಅಕಾರ್ಡಿಂಗ್ ಟು ದಿ ಫೇಸ್ ರೂಲ್. ಸೊ ಹಾಗಾಗಿ ನಾವೇನು ಮಾಡಬೇಕು, ಸೈಲೆಂಟ್ ಫೀಚರ್ ಅಂತಂದರೆ ಇಷ್ಟು ಎಲ್ಲನೂ ನಾನು ಏನು ಮಾಡಬೇಕಾಗತ್ತೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ರಾಂಬಿಕ್ ಸಲ್ಫರಿಂದ ಮಾನೋಕ್ಲಿನಿಕ್ ಸಲ್ಫರ್, ಮಾನೋಕ್ಲಿನಿಕ್ ಸಲ್ಫರಿಂದ ಲಿಕ್ವಿಡ್ ಸಲ್ಫರ್, ಲಿಕ್ವಿಡಿಂದ ವೇಪರ್ ಸಲ್ಫರ್. ಯಾವಾಗ ಅದು ಬಾಯ್ಲ್ ಆಗುತ್ತಲ್ಲ ಎಬೋವ್ ದಟ್ ನಿಮಗೆ ಅದರದ್ದು ನನಗೆ ಡಿಗ್ರಿ ಆಫ್ ಫ್ರೀಡಮ್ನ ನಾನು ಮೆನ್ಷನ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅದನ್ನು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ಆಲ್ ದ ಬೆಸ್ಟ್, ಡೂ ವೆಲ್.